ನಿಮ್ಮ ಸುಮನ್ ಟಿವಿ ಕೆಲ ದಿನಗಳ ಹಿಂದೆ ನಡೆ ಜನರ ಕಡೆ ಕಾರ್ಯಕ್ರಮದ ಮೂಲಕ ಬಾಗೇಪಲ್ಲಿ ತಾಲೂಕಿನ ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿತ್ತು. ಆ ವೇಳೆ ಅನೇಕರು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ, ವೈದ್ಯಕೀಯ ಉಪಕರಣಗಳ ಅಭಾವ ಹಾಗೂ ವಿವಿಧ ಸಮಸ್ಯೆಗಳ ಬಗ್ಗೆ ದೂರು ನೀಡಿದರು. ಜನರ ಧ್ವನಿಯನ್ನ ಗಂಭೀರವಾಗಿ ಪರಿಗಣಿಸಿದ ಸುಮನ್ ಟಿವಿ ತಂಡ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿತು. ನಂತರ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರನ್ನ ಭೇಟಿ ಮಾಡಿ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಚರ್ಚಿಸಿತು. ಆಗ ಶಾಸಕರು ಕೆಲವು ದಿನಗಳ ಕಾಲಾವಕಾಶ ನೀಡಿ ಆಸ್ಪತ್ರೆಯ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳುತ್ತೇನೆ ಅಂತ ಭರವಸೆ ನೀಡಿದರು. ಈಗ ಹಾಸ್ಪಿಟಲ್ ಮೇಂಟೆನೆನ್ಸ್ ಬಗ್ಗೆ ನಾನು ಹೋಗ್ತೀನಿ, ನಾನು ಹೋಗಲಿಲ್ಲ. ರೀಸೆಂಟಾಗಿ ನನ್ನ ನಾನು ಡೆಲ್ಲಿ ಕಡೆ ಹೋಗಿಲ್ಲ, ಸರಿಯಾಗಿ ಹೋಗಿಲ್ಲ. ಐ ಥಿಂಕ್ ಈ ನೆಕ್ಸ್ಟ್ ವೀಕ್ ಫಸ್ಟ್ ವೀಕಲ್ಲಿ ಹೋಗ್ತೀನಿ. ಇವತ್ತು ನಮ್ಮ ಚಾನಲ್ ಕಡೆಯಿಂದ ನಾವು ಹೋಗಿ ನೋಡಿದ್ರೆ ವಾಶ್ರೂಮ್ಸ್ ಎಲ್ಲ ನೀರು ತುಂಬ ಆಚೆ ಬರ್ತಾಯಿದೆ. ನಾನು ರೀಸೆಂಟಾಗಿ ಹೋಗಿದ್ದೆ, ನಾನು ನಮ್ಮ ಡಿ ಎಸ್ ಎಲ್ಲ. ಈಗ ನನ್ನ ಪ್ಲ್ಯಾನ್ ಎಂಟೈರ್ ಹಾಸ್ಪಿಟ್ಲೇ ಹೊಡೆದ್ಬಿಟ್ಟು ಹೊಸ ಕಟ್ಟಬೇಕು ಅಂತ 10 ಕೋಟಿ ರೂಪಾಯಿ ಹಣ ಪಡೆದಿದ್ದೀನಿ. ಈಗ ಅದಕ್ಕೆ ಸುಮಾರು ಒಂದು 25 ಕೋಟಿ ಬೇಕು, 15 ಕೋಟಿ ಎಕ್ಸ್ಟ್ರಾ ಬೇಕು. ಹೇಗೆ ಮಾಡೋದು ಅಂತ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಡಿ ಎಚ್ ಒ ಟ್ರಾನ್ಸ್ಫರ್ ಆಗೋದು, ಮಹೇಶ್ ಹೊಸ ಡಿ ಎಚ್ ಒ ಬಂದಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ನಾನು ಹಾಸ್ಪಿಟ್ಲ್ ಹೋಗಿ ಅದನ್ನು ಕಟ್ಕೊಂಡು ಬೇಗ ಆ ಹಾಸ್ಪಿಟ್ಲ್ ಡೆಮೊಲೇಷನ್ ಮಾಡಿಬಿಟ್ಟು ಹೊಸ ಹಾಸ್ಪಿಟ್ಲ್ ಕಟ್ಟಿ ನೀಟಾಗಿ ಮಾಡಿದ್ದಾರೆ. ತಾವು ನೀಡಿದ ಭರವಸೆಯಂತೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ವಿವಿಧ ವಿಭಾಗಗಳನ್ನು ಪರಿಶೀಲಿಸಿದರು. ಈ ವೇಳೆ ಟಿಎಚ್ಒ ಸತ್ಯನಾರಾಯಣ ರೆಡ್ಡಿ, ಡಾಕ್ಟರ್ ವಿನಯ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಯೊಂದಿಗೆ ಸಭೆ ನಡೆಸಿ ಆಸ್ಪತ್ರೆಯ ಕುಂದುಕೊರತೆಗಳು ಮತ್ತು ಅಗತ್ಯ ಸೌಲಭ್ಯಗಳ ಕುರಿತು ಚರ್ಚಿಸಿದರು. ಆಸ್ಪತ್ರೆಗೆ ಅಗತ್ಯವಿರುವ ವೈದ್ಯಕೀಯ ಉಪಕರಣಗಳನ್ನು 1 ವಾರದೊಳಗೆ ಒದಗಿಸಲಾಗುವುದು ಅಂತ ಅವರು ಭರವಸೆ ಕೊಟ್ಟರು. ಜೊತೆಗೆ ಆಸ್ಪತ್ರೆಯ ಹಿಂಭಾಗದಲ್ಲಿ ಹೊಸ ಪ್ರವೇಶ ದ್ವಾರ ನಿರ್ಮಿಸಲಾಗುವುದು ಅಂತ ತಿಳಿಸಿದರು. ರೋಗಿಗಳಿಗೆ ವೈದ್ಯರು ಹಾಗೂ ಸಿಬ್ಬಂದಿ ಆತ್ಮೀಯವಾಗಿ ಸೇವೆ ಸಲ್ಲಿಸಬೇಕು, ಅಗತ್ಯ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ನೀಡಬೇಕು ಹಾಗೂ ಆಸ್ಪತ್ರೆಯನ್ನು ಸ್ವಚ್ಛವಾಗಿ ನಿರ್ವಹಿಸಬೇಕು ಅಂತ ಅಧಿಕಾರಿಗಳು ಸೂಚಿಸಿದರು. ನಂತರ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದ ಶಾಸಕರು ಚಿಕಿತ್ಸೆ, ಔಷಧಿ ಹಾಗೂ ಇತರ ಸೌಲಭ್ಯಗಳ ಬಗ್ಗೆ ರೋಗಿಗಳಿಂದಲೇ ಮಾಹಿತಿ ಪಡೆದು ಯಾವುದೇ ಸಮಸ್ಯೆ ಎದುರಾಗದಂತೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬೆಂಗಳೂರು ಸರ್ಕಾರಿ ಹಾಸ್ಪಿಟಲ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಟೆಂಪ್ರರಿಗ ನಮ್ಮ ಅಂದಂತ ಕಾಂಟ್ರಾಕ್ಟ್ ಮಾತಾಡ್ ಚೆನ್ನಾಗಿರಲ್ಲ, ಕಾಂಟ್ರಾಕ್ಟ್ ಹೊಡೆಯಕ್ಕೆ ಬರ್ತಾರೆ ಅಂತ ಅಮ್ಮ ಯಾವ ಕಡೆಯಿಂದ ಆ ಕಡೆಗೆ ಹೋಗೋದೀಗ ಹಿಂಗೆ ಹೋಗುತ್ತಾ? ಹಿಂಗೆ ಗ್ರಾವಿಟಿಲಿ ಹೋಗುತ್ತೀರಾ? ಈಗ ನೀವು ಇಲ್ಲಿಂದ ಅಲ್ಲಿ ತನಕ ಮಾಡ್ತಾರೆ, ಅಲ್ಲಿಂದ ಬರ್ಬೇಕು, ಮೇಲೆಯಿಂದ ಹೋಗ್ಬೇಕು ಅಂದರೆ ಏನು ಲೈನ್ ಬರೋದು ಒಳಗಡೆ ಪ್ರಾಬ್ಲಮ್ ಟೆಂಪ್ರರಿ ಇದೆ. ಅದಕ್ಕೋಸ್ಕರ ಡೇಟ್ ಇತ್ತು ಸರ್, ಡೇಟ್ ಇತ್ತು ಸರ್. ಕಾದ ಎಕ್ಸ್ಪೈರ್ ಆಟೋಮೆಟಿಕ್ಕಾಗಿ ಬೇದಂತೆ ಬಂದಿರ್ತಿರೋದ ಗ್ರಾವಿಟಿಲ್ಲ ಹೋಗಲ್ಲಪ್ಪ. ಕಾದ ಯಾವ ಪತ್ರ ಪೈಪ್ಲೈನ್ ಎಷ್ಟು ವಾಟ್ ಸಿಕ್ಕಿರೋದಕ್ಕೆ ಅದೇ ಪತ್ರಕಾರನಲ್ಲಿ చెప్తానండి. ఎంత ఉందో కొటేషన్ ಜಾಸ್ತಿ అయితే ಮುಟ್ಟేసుకోవాలి, అలాంటే మేము హాస్పిటల్ కొట్టేస్తాం అంటారు. ಕಮ್ಮಿ ಅಮೌಂಟ್ అయితే ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀಡಲಾಗುವ ಆಹಾರದ ಗುಣಮಟ್ಟವನ್ನು ಸ್ವತಃ ಪರಿಶೀಲಿಸಿ ಆಹಾರವನ್ನು ಸವಿದ್ರು.
ಅಲ್ಲದೆ ವಾರ್ಡ್ಗಳಲ್ಲಿನ ಶೌಚಾಲಯಗಳನ್ನು ವೀಕ್ಷಿಸಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು, ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶೀಘ್ರದಲ್ಲೇ ಹೊಸ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭಿಸಲಾಗುವುದು. ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವುದು ನಮ್ಮ ಆದ್ಯತೆ ಅಂತ ತಿಳಿಸಿದರು. ಸರ್, ನೀವು ಹೇಳ್ದಂಗೆ ಇವಾಗ ಸರ್ಕಾರಿ ಆಸ್ಪತ್ರೆಗೆ ವಿಸಿಟ್ ಕೊಟ್ಟಿದ್ದೀರಾ. ನೀವು ಗಮನಿಸಿದಂಗೆ ಏನೇನು ಸಮಸ್ಯೆಗಳಿದೆ? ಸ್ವಲ್ಪ ಇಲ್ಲಿ ಪ್ಲಂಬಿಂಗ್ ಪ್ರಾಬ್ಲಮ್ ಇದೆ. ಈ ಟಾಯ್ಲೆಟ್ಸ್ ಇಂದ ಸರಿಯಾಗಿ ಹೊರಗಡೆ ನೀರು ಹೋಗ್ತಾ ಇಲ್ಲ. ಈಗ ನೋಡಿದ್ದೀನಿ ಕೆಲವು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಇದೆ, ಪ್ಲಂಬಿಂಗ್ ಪ್ರಾಬ್ಲಮ್ಸ್ ಇದೆ. ನಾನೆಲ್ಲ ಮಾತನಾಡಿದ್ದೀನಿ. RO ಪ್ಲಾಂಟ್ ಪ್ರಾಬ್ಲಮ್ ಇತ್ತು, ಅದು ನಾನು ಸ್ವಂತವಾಗಿ ನಾನು ಒಂದು ಏಜೆನ್ಸಿ ನಂಬರ್ ಕೊಟ್ಟಿದ್ದೆ, ಫ್ರೀಯಾಗಿ ಮಾಡಿಸ್ಕೊತಾರೆ. ಎಲೆಕ್ಟ್ರಿಕಲ್ದು ಒಂದು ನಾನೇ ಒಬ್ಬ ಕಾಂಟ್ರಾಕ್ಟ್ ಮಾತಾಡಿ ನಂಬರ್ ಕೊಟ್ಟಿದ್ದೀನಿ. ಈಗ ಪ್ಲಂಬಿಂಗು ನಮ್ಮ ಮುನ್ಸಿಪಲ್ಗೆ ಒಪ್ಪಿಸಿದ್ದೀನಿ. ಇನ್ನು ಮೇಲೆ ಆ ಥರ ಪ್ರಾಬ್ಲಮ್ ಬರ್ತಾ ಇರ್ತಾರೆ, ನಾನು ನೋಡ್ಕೊಳ್ತೇನೆ. ಇದೇ ರೀತಿ ಮುನ್ಸಿಪಲ್ ಆಫೀಸಿಂದನೂ ಸಾಮಾನ್ಯ ಜನರಿಗೆ ನೀರು ಸೌಲಭ್ಯ ತುಂಬಾ ಕಮ್ಮಿ ಇದೆ ಅಂತ. ನಾನು ನೆಕ್ಸ್ಟ್ ಸೋಮವಾರದಿಂದ ಎವ್ರಿ ಡೇ ಒಂದು ದಿವಸ ಬಿಟ್ಟು ದಿವಸ ಸಾಯಂಕಾಲ 6 ಗಂಟೆ ಮೇಲೆ 2 ವಾರ್ಡ್ಗೆ ಒಂದೊಂದು ದಿವಸ ಹೋಗ್ತೀನಿ. ಏನು ಪ್ರಾಬ್ಲಮ್ ಇದೆ ನೋಡ್ತೀನಿ, ಮ್ಯಾಕ್ಸಿಮಮ್ ಸೆಟ್ ಮಾಡ್ತೀನಿ. ರಕ್ಷಾ ಸಂಸ್ಥೆಯಲ್ಲಿ ಹಾಸ್ಪಿಟ್ಲಲ್ಲಿ ಕೆಲವು ನಮ್ಮ NHRM ಇಂದ ಕೆಲವು ಅನುದಾನ ಬರ್ತಾ ಇಲ್ಲ. ಅದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅಂತ, ಜನ್ರೇಟ್ರ್ ಒಂದು 35 KV ಹೊಸದೊಂದು ಜನ್ರೇಟ್ರ್ ಬೇಕು ಅಂತ ಹೇಳಿದೆ, ಮತ್ತು ಕ್ಷಕಿರಣದೊಂದು ಯಂತ್ರ ಬೇಕು ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಕೆಲವು ಹಲವಾರು ವಿಚಾರ ಬಗ್ಗೆ ಚರ್ಚೆ. ಹಾಸ್ಪಿಟ್ಲಿಗೆ ಏನು ಬೇಕು ಈಗ ಮೂಲಭೂತ ಸೌಕರ್ಯಗಳು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕೆಲವು ಇಮ್ಮಿಡಿಯೇಟು ಔಷಧಿಗಳು ಬೇಕಾ ಪರ್ಚೇಸ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದೀನಿ. ಮತ್ತು ಈ ಬ್ಲಡ್ ಪರ್ಚೇಸ್ ಮಾಡೋಕ್ಕೆ ಸ್ವಲ್ಪ ಈಗ ನಮಗೆ NHRM ಅನುದಾನ ಬರ್ತಾ ಇಲ್ಲ. ARS ಪರ್ಚೇಸ್ ಮಾಡೋಕ್ಕೂ ಸ್ವಲ್ಪ ಅನುಮತಿ ಕೊಟ್ಟಿದ್ದೀನಿ. ಇಂಥ ವಿಚಾರ ಸುಮಾರು 16 ಐಟಮ್ ಇತ್ತು. 16 ಐಟಮ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ಇದೆ ಸರ್. ಏನಿಲ್ವಲ್ಲ, ವೈದ್ಯರು ಕೊರತೆ ನಮ್ಮಲ್ಲಿ ಏನಿಲ್ವಲ್ಲ. ಒಂದೇ ಒಂದು ನಿಮಿಷ, ವೈದ್ಯರು ಕೊರತೆ ಇಲ್ಲ ಸರ್, ಇಬ್ಬರು ಮಾತ್ರ ಇಲ್ಲ ಸರ್. ನಮ್ಮಲ್ಲಿ 11 ಜನ ಏನೋ ಇರಬೇಕು, 9 ಜನ ಇದ್ದೀವಿ, 2 ಡಾಕ್ಟ್ರು. ಅದನ್ನು ಇಷ್ಟೆಲ್ಲ ಫಿಲಪ್ ಮಾಡಿಸ್ತೀನಿ ನಾನು. ಈಗಲೇ ನಾನೇ ಚೆಕ್ ಮಾಡಿದೆ, ಕ್ಲಿನಿಕಲ್ ನಾನ್ ಕ್ಲಿನಿಕಲ್ ಪ್ರತಿಯೊಬ್ಬರು ಅಟೆಂಡೆನ್ಸ್ ನೋಡಿದ್ರು, ಪ್ರತಿಯೊಬ್ಬರು ಇದ್ದಾರೆ. ಇನ್ನೂ ಸ್ವಲ್ಪ CS ಎವರಿ ಬುಧವಾರ ಇನ್ಮೇಲೆ ಮೀಟಿಂಗ್ ಮಾಡ್ತೀವಿ. ನಾನು ಬರಲಿಲ್ಲ, ನಮ್ಮ ಕಮಿಟಿ ಮೆಂಬರ್ಸ್ 5 ಜನ ಇದ್ದಾರೆ. ಬಂದು ಇಲ್ಲಿ ಕೂತು ಇನ್ನೂ ಏನು ಸಮಸ್ಯೆಗಳಿದೆ ಅವನ್ನೆಲ್ಲ ಕ್ಲಿಯರ್ ಮಾಡೋದು ನಮ್ಮ ಜವಾಬ್ದಾರಿ. ಆಸ್ಪತ್ರೆಗೆ ಯಾವಾಗ ಇಲ್ಲ, ನಾನು ಒಂದು 10 ಕೋಟಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದೆ. ನಾಳೆ ನಮ್ಮ ಉಸ್ತುವಾರಿ ಸಚಿವರು ಬರ್ಬೋದು, ಬೈರ್ತಿ ಸುರೇಶ್ ಅವರು. 10 ಬಂದು 40 ಕೋಟಿ ಆದರೂ ಬೇಕು ಅಂತ ಅವ್ರ ಹತ್ರ ಡಿಮ್ಯಾಂಡ್ ಇಟ್ಟು, ನಾನು ಅವರಿಬ್ಬರು UT ಖಾದರ್ ಮಿನಿಸ್ಟರ್ ಹತ್ರಕ್ಕೆ ಹೋಗಿ, ಇಲ್ಲ CM ಹತ್ರ ಹೋಗಿ ಇಮ್ಮಿಡಿಯೇಟಾಗಿ ಅಪ್ರೂವಲ್ ತಗೊಂಡು ಒಂದೇ ಸಲ 40 ಕೋಟಿಗೂ ಪ್ಲ್ಯಾನ್ ಮಾಡೋಣ ಅಂತ 10 ಕೋಟಿ ಪೆಂಡಿಂಗ್ ಇಟ್ಟಿದ್ದೀವಿ. ಐ ಥಿಂಕ್ ಒಂದು 15 ದಿವಸದಲ್ಲಿ ಕ್ಲಿಯರ್ ಮಾಡ್ತೀನಿ ಯಾವುದೋ. ವರದಿ ತನ್ವೀರ್, ಬಾಗೇಪಲ್ಲಿ, ಸುಮನ್ TV.